ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದು ನಮ್ಮ ಮನ್ಯಾಗ ನೀ ಯಾವುದೇ ರೀತಿಯಾದಂಥ ಡ್ರೆಸ್ನ ಹಾಕ್ಯನಂಗಿಲ್ಲ ಅಂದ್ರೆ ಹಾಕ್ಯನಂಗಿಲ್ಲ ಅಷ್ಟೇ. ಸೀರೆನ ಉಡ್ಕೋಬೇಕು, ಎನಿ ಕಂಡೀಷನ್ ಸೀರೆ ಉಡ್ಕೋಬೇಕು. ಚೂಡಿದಾರ್ನ ಹಾಕ್ಯನಂಗಿಲ್ಲ, ಪಾಡಿದಾರ್ನ ಹಾಕ್ಯನಂಗಿಲ್ಲ. ಏನಿದ್ರು ಸೀರೆನ ಉಡ್ಕೋಬೇಕು. ವಾಟ್ ಏನು ಹೇಳಕತ್ತೀರಿ ಚಿಕ್ಕತಿ ನೀವು? ನನ್ಗೆ ಸೀರೆನ ನನಗೆ ಉಟ್ಕೊಳಕ್ಕೆ ಬರಲ್ಲ. ಓಡಾಗ ಮದುವೆಗೆ ಬರ್ತೈತಾನ ಉಟ್ಕೊಳಕ್ ಬರಲಿಲ್ಲ ಅಂದ್ರೆ. ಅತ್ತಿ ಯಾಕೆ ಅದನ್ನ ಚುಚ್ತೀರಿ? ರೂಲ್ಸ್ ನಂಬರ್ 1 ನಿನಗೆ ಬರ್ತತೆ ಬಿಡ್ತದೆ, ಅದು ಅಪ್ಲೈ ಆಗೇ ಆಕತಿ. ಬೇಕಂದ್ರೆ ನಾನು ಏನೋ ಸಾವ್ಕಾರ ಮಗಳಲ್ಲ, ಸ್ವಲ್ಪ ಇರ್ಲಿ ಕರುಣೆ ಭಿಕ್ಷೆ ಒಗದು 4 ದಿನ ಬೇಕಾದ್ರೆ ನಾ ಓಡಿಸ್ತಾನೆ, ಆಮೇಲೆ ನೀ ಕಲಿಲೇಬೇಕು. ಅದಾದ್ಮೇಲೆ ರೂಲ್ಸ್ ನಂಬರ್ 2, ನಮ್ಮ ಮನ್ಯಾಗ ಹಿಂಗೆಲ್ಲ ಇರಂಗಿಲ್ಲ. ನೀನು ಫ್ಯಾಷನ್ ಆಗಿ ನೀಟಾಗಿ ಚಲೋ ಹೊತ್ನಾಗ ಕೈ ತುಂಬ ಬಳಿ, ಕೊಳ್ಳಾಗ ತಾಳಿ, ಕಾಲುಂಗ್ರ, ಹಣಿ ಮೇಲೆ ಕುಂಕುಮ ಎಲ್ಲ ನೀಟಾಗಿರ್ಬೇಕು. ಅದೆಲ್ಲ ಆ ಕಾಲದಾಗ ಫಾಲೋ ಮಾಡ್ತಿದ್ರು, ಈ ಕಾಲದಾಗ ಅದನ್ನೆಲ್ಲ ಯಾರು ಫಾಲೋ ಮಾಡ್ತಾರ? ಅದು ನಮ್ಮ ಮನೆ ನಡೆಯಂಗಿಲ್ಲ, ಫಾಲೋ ಮಾಡಲೇಬೇಕು. ಹಂಗೆ ಬೆಳಗ್ಗೆ ಡೈಲಿ 5 ಗಂಟೆಗೆ ಎದ್ದೇಳ್ಬೇಕು, ಎದ್ಮೇಲೆ ಸಗಣಿ ಕಸ ಹೊಡಿಬೇಕು, ಹಾಲು ಹಿಂಡ್ಬೇಕು, ಡೈರಿಗೆ ಹಾಲು ಕೊಟ್ಟು ಕಳಿಸ್ಬೇಕು, ಚಹಾ ಮಾಡಬೇಕು, ಎಲ್ರಿಗೂ ಚಹಾ ಕೊಡಬೇಕು, ಅಡುಗೆ ಮಾಡಬೇಕು, ಅಷ್ಟೇ ಕೆಲಸ. ನಂಗೆ ಇವ್ಯಾವು ಬರಲ್ಲ. ಮಿಟಕ್ಲಾಡಿ ಯಾವ ಬರಲ್ಲ ಅಂತ ನಿಮ್ಮ ಅಪ್ಪನ ಮನೆಗೆ ಕುಂದಿರ್ಸಿ ಮಾಡಿ ಹಾಕಕ್ಕ ನಾವೇನು ಅಷ್ಟು ಶ್ರೀಮಂತರಲ್ಲ. ಒಂದೊಂದ ಕಲಿಬೇಕು. ನಾನು ಪಾಪ ಹೋಗ್ಲಿ ಅಂತಂದು ಒಂದೊಂದ ಕಲಿಸ್ಕೊಡ್ತಾನೆ. ಕಲಿಲೇಬೇಕು, ಮಾಡಲೇಬೇಕು, ಇಲ್ಲ ಗೇಟ್ ಪಾಸ್ ಹೊರಗಡೆ ಅಷ್ಟೇ. ಸಂತು ಅಲ್ಲ ಚಿಕ್ಕಮ್ಮ, ಅದು ಇಷ್ಟು ಬೇಗ ಈಕಿ? ಬಾಯ್ ಮುಚ್ ಹಲ್ಕಟ್ ಬಾಡ. ಒಂದ ಮಾತು ಮಾತಾಡಿದ್ಯಾ ತೆಗೆದು ಬಿಟ್ಟು ಬಿಡ್ತಾನೆ. ಮತ್ತೆ ಬಾಯಮ್ ಹಲ್ ಬಕ್ಕ ನಂಗ. ಬಾಯ್ ಮುಚ್ಕೊಂಡು ಸುಮ್ಮನೆ ಎಲ್ಲ ನಿನ್ನಿಂದನ ಆಗಿದ್ದಿದ್ದು. ಸುಮ್ಮನೆ ಇರ್ಬೇಕು. ನಾಳೆಯಿಂದ ನೀನು ನಿನ್ ಹೇಳ್ತಿ ನಾವು ಹೇಳ್ದಂಗೆ ಕೇಳಲೇಬೇಕು. ನೀನು ಅವ್ರ ಮನೆಗೆ ಮತ್ತೆ ದನ ಕಾಯಕ್ ಹೋಗ್ಲೇಬೇಕು. ನೋಡ, ನಿನ್ನ ಹೆಸರೇನ ತೇಜುನ ಏನ್ ಬಾಳಿಕಾಯಿ ಬಾಜಿನ? ನೀನು ಇಷ್ಟೆಲ್ಲ ಕೆಲಸ ಮಾಡ್ಲೇಬೇಕು. ಮಾಡಿದ್ರಿ ಮನ್ಯಾಗ ಜಾಗ ಇಲ್ಲ ಅಂದ್ರೆ ಹೊರಗೆ ಹೋಗ್ಬಿಡ ನೀನು. ಯಾಕತ್ತಿ ಇಷ್ಟು ಕಠಿಣವಾಗಿರಿ? ನಾವಿರೋದ ಹಿಂಗೆ. ಫಾಲೋ ಮಾಡೋದಿದ್ರೆ ಫಾಲೋ ಮಾಡು, ಇಲ್ಲ ಗೆಟ್ ಔಟ್ ಮಾಡು. ಹಂಗೆ ನಂದು ಇನ್ನೊಂದು ರೂಲ್ಸ್ ಐತಿ. ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತೇನೆ. ಅದ್ರೊಳಗೆ ನಂದೊಂದು ಚಾನಲ್ ಐತಿ. ಯಾವಾಗಾರ ನಾನು ಸೊಸೀಕೆ ಅಂತ ತೋರ್ಸಕ್ಕೆ ಕಳೆದ್ರೆ ಬರ್ಬೇಕು ಅಷ್ಟೇ. ಬಾಸು ನಂದ ನಾಳಿಂದ ಎಲ್ಲ ಸರಿಯಾಗಿ ಮಾಡ್ಲಿಕ್ಕೆ. ನಿನ್ನ ಹೆಸರು ತೇಜವನು? ನೋಡುವ ತೇಜವ, ಅವ್ರಿಬ್ಬಳಾರು ಒಳ್ಳೆ ಮನ್ಸು ಅಂದ್ರೆ ಭಾಳ ಒಳ್ಳೆ ಮನ್ಸು ಅವ್ರದ್ದು. ಅವ್ರು ಯಾಕೆ ಹಂಗೆ ಮಾಡಕತ್ತಾರ ಅಂದ್ರೆ ಮಗ ಹಿಂಗೆ ಮಾಡ್ಯಾನಲ್ಲ ಅನ್ನೋ ಸಿಟ್ಟಿಗೆ. ನೋಡ್ತಿರ್ಬೇಕಾದ್ರೆ ನಿನ್ನ ಎಷ್ಟು ದೌಡ್ ಹಚ್ಕೊಂತಾರ ಅವ್ರು ಅಂತಂದೇನು ಅವ್ರಿಗೆ ಒಟ್ಟ ಹೊಳ್ ಮಾತಾಡ್ಬೇಡಿ. ಚಲೋ ಇರಾ, ಏನಾಗಲ್ಲ, ಏನು ಭಾಳ ಕಷ್ಟ ಏನಲ್ಲ. ಹೆಣ್ಮಕ್ಳು ಇದೆಲ್ಲ ಮಾಡ್ಬೇಕು. ಭಾಳ ತಲೆ ಕೆಡಿಸ್ಕೊಬೇಡವಾ. ಎದ್ದೇಳ ತೇಜು, ಹಾಗೆಲ್ಲ ಅಳ್ಕೊಂಡು ಕೂತ್ಕೊಬೇಡ, ಎದ್ದೇಳ. ನಾನು ನಿನ್ಗೆ ಆದ ಸಹಾಯ ಮಾಡ್ತಾನೇನು, ಏನು ತಲೆ ಕೆಡಿಸ್ಕೊಬೇಡ. ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ನಿಜ ಹೇಳ್ತಾನಲ್ಲ, ಅವ್ರ ಮನ್ಸು ಆ ರೀತಿ ಇಲ್ಲ. ನಿನ್ಗೊಂದು ಸ್ವಲ್ಪ ಭಯ ಹುಟ್ಟಿಸ್ಬೇಕಂತ ಹಂಗೆ ಮಾಡಕತ್ತಾರ ಅಷ್ಟೇ, ಹೆದರ್ಬೇಡ. ಅಲ್ಲ, ರೂಮ್ ಎಲ್ಲೈತಿ ಹೇಳು ಸಂತು, ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಿನಗೆ ರೂಮ್ ಬೇರೆ ಕೊಡ್ತಾರೆ ತಡಿ. ನೋಡ, ರೂಮ್ ಗೀಮ್ ಅಂತ ಯಾವ ದೊಡ್ಡದಿಲ್ಲ. ನಂದು ನನ್ನ ಗಂಡಂದು ಅಂತ ಈ ಮನ್ಯಾಗ ಒಂದು ರೂಮ್ ಐತಿ. ಅದನ್ನ ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ಇನ್ನೂ ಮಾಡಿಸಿಲ್ಲ. ಮಾಡ್ಸೋವರೆಗೂ ಈಗ ಸದ್ಯ ಅಲ್ಲೇ ಇರ್ರಿ. ನಾವೆಲ್ಲ ಹಾಲ್ನಾಗ ಇರ್ತೀವಿ. ನೀವು ಬಂದಿದ್ರಿಂದ ನಮ್ದು ಹಣೆ ಬರ. ನೋಡಿದ್ಯಾ, ಅವ್ರಷ್ಟು ಕೆಟ್ಟಾರಲ್ಲ. ನಿನ್ನ ರೂಮ್ ಅಂದ ತಕ್ಷಣ ನಿನ್ಗೇನು ಅಂತ ಕೇಳ್ಕೊಡಕತ್ತಾರ. ಹಾಗೇನಿಲ್ಲ ಅವರು. ನಾ ಹೇಳಿಲ್ಲ, ಅವ್ರ ಮನ್ಸು ಹಂಗಿಲ್ಲ ತೇಜು, ಒಳ್ಳೆಯದಾರ ಅವರು. ಸರಿ ಬಾ, ಮಕ್ಕ ತಗೋ ಅಂತ. ತೇಜು, ಬೇಜಾರಾಗ್ಬೇಡ. ಯಾಕೆ ಬೇಜಾರಾಕಿ? ಅಲ್ಲ, ಇವ್ರ ಮನೆ ಹಿಂಗೈತಿ, ನಾನು ಅಂಥ ಮನೆಗೆ ಇದು ಬಂದಕ್ಕೆ ಅಂತ ಹೇಳಿದ್ರೆ ಸುಮ್ಮನೆ ಏನಕ್ಕೆ ಬೇಜಾರಾಕತ್ತೆ. ಏನು ಮಾಡೋಕ್ಕಾಗಲ್ಲ. ಸರಿ ಹಂಗಂದ್ರೆ ನೀನು ಮುಖ ಅದನ್ನ ತಗೊಂಬ. ನಿಂಗೆ ಹೋಗಿ ಒಂದಿಷ್ಟು ಬಟ್ಟೆ ತೊಗೊಂಬರ್ತಾನೆ. ನೀನು ಬಟ್ಟೆನೂ ತಂದಿಲ್ಲಲ್ಲ? ಹೌದಾ, ಸರಿ. ಒಂದು 4 ಪ್ಯಾಂಟು, ಸದ್ಯಕ್ಕೆ ಒಂದು 4 ಟಿ ಶರ್ಟ್ ತೊಗೊಂಬ. ಆಮೇಲೆ ಮತ್ತೆ ಬೇರೆ ತಗೋಣಂತ. ಊರ್ ಭಡೆ ಇಷ್ಟ ದಿನ ಮನ್ಯಾಗ ಇಬ್ಬರು ತಾಯಿಗಳಿದ್ರು ಒಂದು ದಿನ ಒಂದು ಸೀರೆ ತಂದು ಕೊಟ್ಟಿಲ್ಲ, ಒಂದು ಜಂಪರ್ ಪೀಸ್ ತಂದು ಕೊಟ್ಟಿಲ್ಲ. ಹೆಂಡತಿ ಬಂದ್ಬಿಟ್ಲೆ 4 ಜೊತೆ ಅರ್ಬಿ ತಂದು ಕೊಡಕ್ ಹೊಂಟ. 4 ಜೊತೆ. ನಾವು ಯಾವತ್ತರ 4 ಜೊತೆ ಬಟ್ಟೆ ತಗೊಂಡಿದ್ದು ನೋಡಿಯ ನೀನು? 4 ಜೊತೆ ಅಂದ್ರೆ ಎಷ್ಟಕ್ಕದಂತ ಮಾಡಿ ರೊಕ್ಕ? ಬಾಯಿ ಮುಚ್ಕೊಂಡಿವೆ. ನಮೋ ಉಟ್ಕೊಂತಾಳೆಲ್ಲ ಆಕಿ. ಅಲ್ಬೇ ಚಿಕ್ಕಮ್ಮ, ಆಕಿ ಒಂದು ಬಟ್ಟೆನೂ ತಂದಿಲ್ಬೇ. ಈಗ ಹೆಂಗೆ ಮತ್ತೆ ಅದಕ್ಕೆ? ಹೆಂಗ ಅಂದ್ರ ನಮ್ಮ ಒದವ್ ಬಟ್ಟೆ ನಾವು ಕೊಡ್ತೇವೆ, ಅವನ್ನ ಹಾಕ್ಯಬೇಕಿ. ಅಲ್ರಿ ಸಣ್ಣತಿಯರ, ನಿಮ್ಮ ಇದಕ್ಕೂ ನನ್ನ ಇದಕ್ಕೂ ಏನು? ನನ್ನಿದ್ರ ಬಗ್ಗೆ ನಿನ್ನಿದ್ರ ಬಗ್ಗೆ ಮಾತಾಡ್ತೀಯ? ನನ್ನಂತ ಬ್ಯೂಟಿಫುಲ್ ಫಿಗರ್ ಬಟ್ಟೆ ಹಾಕ್ಯಾನ ಪುಣ್ಯ ಮಾಡಿ ನೀನು. ನೋಡು, ನಿನ್ನಷ್ಟು ನಿನ್ಕಿಂತ ಒಂದು ಏನಿಲ್ಲ ಅಂದ್ರೆ ಒಂದು 10 ವರ್ಷಕ್ಕರ ದೊಡ್ಡಕ್ಕೆದ ನಾನು. ಆದ್ರೂ ಎಷ್ಟು ಬ್ಯೂಟಿಫುಲ್ ಆಗದಾನಿ. ನಿನಗ ಮ್ಯಾಚಿಂಗ್ ಆಕತೇನೋ ಸ್ವಲ್ಪರ. ನೀನು ನನ್ನಂಗನ ಅದೀಗಿ, ನನ್ಕಿಂತ 10 ವರ್ಷ ಸಣ್ಣಕ್ಕೆ ಆದ್ರೂ. ಬಾಯಿ ಮುಚ್ಕೊಂಡು ಹೇಳ್ದಂಗೆ ಕೇಳ, ಇಲ್ಲ ಗುಡ್ ಚಾಪಿ ಕಟ್ಕೊಂಡು ಹೊರಗೆ ನಡಿ ಅಷ್ಟೇ. ಆಯ್ತ್ರಿ, ಸರಿ. ಏನಾರ ಬಟ್ಟೆ ತಂದು ಕೊಟ್ಟಿದ್ದು ಗೊತ್ತಾಗಬೇಕಲ್ಲ ಬಾಡಿ, ಯಾವಾಗೈತೆ ನಿನಗೆ? ಏನಿದೆ ಸಂತು, ನಿಮ್ಮ ಮನ್ಯಾಗ ಸ್ವಲ್ಪನೂ ಫ್ರೀಡಮ್ ಇಲ್ಲ. ಗಂಡ ಹೆಂಡತಿ ಅಟ್ಲೀಸ್ಟ್ ಮಾತಾಡ್ಬೇಕಾದ್ರೆ ಈ ಥರ ಕೇಳಿಸ್ಕೊಂಡು ಹೆಂಗೆ ನಿಂತ್ಕೊಂತಾರ ಅವರು? ಸ್ವಲ್ಪ ದಿನ ತೇಜು, ಸ್ವಲ್ಪ ದಿನ ಎಲ್ಲ ಅಡ್ಜಸ್ಟ್ ಮಾಡ್ಕ್ಯಾ. ಹೋಗಿ ನೀನು ಚಿಕ್ಕಮ್ಮನ ಹತ್ರನ ಬಟ್ಟೆ ಇಸ್ಕೊಂಬಂದು ಹಾಕೆ. ನನಗೂ ತಲೆನೇ ಆತದ ಸ್ವಲ್ಪ ಮಕ್ಕಂತಾನೆ.
ಅಂತ ಶ್ರೀಮಂತರ ಹುಡುಗಿನ ಮದುವೆ ಮಾಡ್ಕೊಂಬಂಡು ತಪ್ಪು ಮಾಡ್ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ. ಹಾ ಬಾ ಇಲ್ಲಿ ಚೊಚ್ಚ ಮಕ್ಕ ತಕೋ ಬಾ, ಉಡಿಸ್ತಾನೆ ನಾನಾ ಸೀರಿನ ಬರಲ್ಲ ಮತ್ತೆ ನೀನು ಗುಡ್ಕೊಳಕ. ಹ್ಞೂ ರೀ ಸಂತು. ವಾವ್ ತೇಜು ಸೂಪರ್ ಕಾಣಕತ್ತಿ, ಮಸ್ತ್ ಕಾಣಕತ್ತಿ. ನಿಜವಾಗ್ಲೂ? ಹ್ಞೂ ನಿಜ, ಎಷ್ಟು ಚಂದ ಕಾಣಕತ್ತಿ ಗೊತ್ತಾ. ನಿನಗೆ ನನ್ನ ದೃಷ್ಟಿನ ಬೀಳ್ತದೆ ನೋಡು. ಹೇ ದೃಷ್ಟಿ ತೆಗಿವಂತೆ ಅಂತ ಬಾಡ್ಕೋ, ಮೊದ್ಲು ಕೆಲ್ಸಕ್ಕೆ ಹೋಗ ಅಲ್ಲೇ. ಅದು ಚಿಕ್ಕಮ್ಮ, ಅದು ಚಂದ ಕಾಣಕತ್ತಿದ್ಲ ಸೀರೆಯಾಗ. ಹೇ ಯಾರು ಕಾಣಿಲ್ಲದೆ ಅಂತಲ್ಲ, ಹೋಗ ಮೊದ್ಲು ಕೆಲಸದವು ಭಾಳಷ್ಟು ಈಗಿಂದ ಶುರು ಮಾಡ್ಬೇಕಕ್ಕೆ. ಈ ನಾಚಿಕೆ ಮೊದ್ಲ ಇರ್ಬೇಕಿತ್ತು, ಈಗಲ್ಲ. ಓಡ್ ಬಂದದ್ದು ಆಗೈತಂತ ಈಗ ನಾಚಿಕೆ ತೋರಿಸಿದ್ರಿ ಏನು ಬರ್ತತಿ. ಹಂಗೇನಿಲ್ರಿ ಅತ್ತೇರ, ಹಂಗೇನಿಲ್ಲ ಕಷ್ಟ ಕೋತು ಬಾ ಹೊಲಕ್ಕೋ ಕಟ್ಗಿತಾರನ. ನಾನಾ? ಹ್ಞೂ ನೀನೇ. ಹ್ಞೂ ರೀ. ನನಗಿಲ್ಲಿ ಬದುಕೋದು ಭಾಳ ಕಷ್ಟ ಅನಿಸ್ತತಿ. ಓಡ್ ಬಂದಿದ್ದ ತಪ್ಪಿಗೆಲ್ಲ ಅನ್ಭವಿಸ್ಬೇಕು.